ರಾಜಗೋಪುರ ಮೇಲೆ ಪ್ರವೇಶ ಇದೆ. ಮೇಲೆ ಕರ್ಕೊಂಡು ಹೋಗಿ ನಿಮ್ಗೆ ವ್ಯೂ ತೋರಿಸ್ತಾರೆ. ಏನದು ನೋಡಿ, ಎಷ್ಟು ಮೇಲೆ ನೋಡಿದ್ರು ಅಷ್ಟು ಮೇಲೆ ಕಾಣಿಸುತ್ತೆ. ನಾನ್ ಸ್ಟಾಪ್. ಹಾಯ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಎಸ್. ಸೊ ಇವಾಗ ಆನ್ ದ ವೇ ನಾವು ಮುರುಡೇಶ್ವರದಲ್ಲಿ ಇದ್ದೀವಿ. ಇವಾಗ ಸೊ ಹೋಗ್ತಾ ಇದೀವಿ. ಆಲ್ರೆಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಸೊ ಬಂದಿದ್ದೀವಿ. ಹೋಗ್ಬಿಟ್ಟು ದರ್ಶನ ತಗೊಂಡು ಅಲ್ಲಿ ಇರೋ ಎಲ್ಲ ವ್ಯೂಸ್ ತೋರಿಸ್ತೀನಿ. ಶಿವನ ದೇವಸ್ಥಾನ ದೊಡ್ಡ ವಿಗ್ರಹ ಇದೆ. ಸೊ ನಂದಿದು ಫಸ್ಟ್ ಟೈಮ್ ನಾನು ಇಲ್ಲಿ ಮುರುಡೇಶ್ವರಕ್ಕೆ ಬಂದಿರೋದು. ಸೊ ತುಂಬ ಖುಷಿ ಆಗ್ತಿದೆ. ಸೊ ದರ್ಶನ ತಗೊಳಕ್ಕೆ ಹೋಗೋಣ. ಸೊ ಲೆಟ್ಸ್ ಕಮ್, ಬನ್ನಿ. ಹಲೋ, ಹಾಯ್. ಇವಾಗ ಆಕ್ಚುಲಿ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಒಳಗಡೆ ಟೆಂಪಲ್ ಒಳಗಡೆ ಜಸ್ಟ್ ಸ್ಲಿಪ್ಪರ್ಸ್ನೆಲ್ಲ ಕೊಟ್ಟಿದ್ದಿಲ್ಲ. ಆ್ಯಂಡ್ ಅಲ್ಲಿ ಕಾರು ಏನಾದ್ರು ವೆಹಿಕಲ್ಸ್ ಏನಾದ್ರು ಇದ್ರೆ, ಫ್ಯಾಮಿಲಿ ವೆಹಿಕಲ್ಸ್ ಕಾರ್ ಏನಾದ್ರು ತಂದಿದ್ರೆ ಸೊ ನಿಮ್ಗೆ ಅಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಅದ್ರ ಪಕ್ಕನೇ ನಿಮ್ಗೆ ಮುರುಡೇಶ್ವರ ಬೀಚ್ ಕಾಣಿಸುತ್ತೆ. ಸೊ ಅದಾದ್ಮೇಲೆ ಇದೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ನೋಡ್ಬಹುದು ಮೇಲೆ ನೋಡಿ, ಎಷ್ಟು ಮೇಲೆ ನೋಡಿದ್ರು ಅಷ್ಟು ಮೇಲೆ ಕಾಣಿಸುತ್ತೆ ನಾನ್ ಸ್ಟಾಪ್. ಸೊ ಇಲ್ಲಿ ಒಂದ್ ಸ್ವಲ್ಪ ಏನೋ ಮೂರ್ತಿಗಳು, ಶಿಲೆಗಳು ಸ್ವಲ್ಪ ಕ್ರ್ಯಾಕ್ ಆಗಿದೆ, ಸ್ವಲ್ಪ ಮುರಿದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ. ಮತ್ತೆ ಸೊ ಪೇಂಟಿಂಗು ಮಾಡಬೇಕು ಅಂತ ಹೇಳಿದ್ರು. ಪೇಂಟಿಂಗ್ ಮಾಡಿ ಲೈಟಿಂಗ್ಸ್ ಏನೋ ಕೊಡ್ತಾರಂತೆ. ಆಕ್ಚುಲಿ ರಾತ್ರಿ ಲೈಟಿಂಗ್ಸ್ ಇದೆ ಕಾಣಿಸುತ್ತೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಏನೋ ಮಾಡಿದ್ದಾರೆ. ಸೊ ನೋಡಿ, ಎಷ್ಟು ದೊಡ್ಡದು ಕಾಣಿಸ್ತಾ ಇದೆ. ವಾವ್, ಫೈನಲಿ ತುಂಬಾ ಸ್ವಲ್ಪ ಹೋಗಿದೆ. ಸೊ ಅದ್ರದ್ದು ಸ್ವಲ್ಪ ಪೇಂಟಿಂಗ್ಸ್ ಸೊ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹೋಗೋಣ ಒಳಗಡೆ, ನೋಡೋಣ ಒಳಗಡೆ ಬನ್ನಿ. ಸೊ ಇಲ್ಲಿ ನಿಮ್ಗೆ ಲಡ್ಡು ಪ್ರಸಾದ ಸಿಗುತ್ತೆ ಬರ್ಬೇಕಾದ್ರೆ. ನಿಮ್ಗೆ ಲಡ್ಡು ಪ್ರಸಾದ ತಗೋಬಹುದು. 25 ಮತ್ತೆ ಹಣ್ಣು ಕಾಯಿ ಇಲ್ಲಿ ಸಿಗುತ್ತೆ 60. ಸೊ ಹೊರಗಿಂದ ಏನು ಪ್ರವೇಶ ಇಲ್ಲ. ಸೊ ಏನೇ ತಗೊಂಡ್ರು ನೀವು ಇಲ್ಲಿಂದಾನೇ ತಗೊಂಡು ಒಳಗಡೆ ಹೋಗ್ಬೋದು. ಆಕ್ಚುಲಿ ಇನ್ನೂ 2 months ಆಗ್ಬೋದು ಲಿಫ್ಟ್ ಓಪನ್ ಆಗೋಕ್ಕೆ. ಸೊ ಅದು ರಾಜಗೋಪುರ ಮೇಲೆ ಪ್ರವೇಶ ಇದೆ. ಮೇಲೆ ಕರ್ಕೊಂಡು ಹೋಗಿ ನಿಮ್ಗೆ ವ್ಯೂ ತೋರಿಸ್ತಾರೆ. ಸೊ ಮಕ್ಕಳಿಗಾಗಿ 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ 10 rupees ತಗೋತಾರೆ. ರಾಜಗೋಪುರ ಶಿಲ್ಪಕ್ಕೆ 20 rupees, ಪ್ರತಿಯೊಬ್ಬರು 20. 10 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ 10 ರೂಪಾಯಿ. ಏನದು ಮುರುಡೇಶ್ವರ ದೇವ. ಸೊ ಇಲ್ಲಿಂದ ಒಳಗಡೆ ಮೇ ಬಿ ಮೊಬೈಲ್ ಅಲೋಡ್ ಇಲ್ಲ ಅನ್ಕೊಂತೀನಿ. ಕ್ಯಾಮ್ರಾ ಆಗಲಿ ಮೊಬೈಲ್ ಆಗಲಿ ಯಾವುದು ಅಲೋಡ್ ಇಲ್ಲ. ಸೊ ಇವಾಗ ಒಳಗಡೆ ಹೋಗಿ ನಾವು ದರ್ಶನ ತಗೊಂಡು ಬರ್ತೀವಿ. ಅಂಟಿಲ್ ಆಂಜನೇಯ. ಆಂಜನೇಯ. ಜೈ ಶ್ರೀರಾಮ್.
ಎಲ್ಲಿದೆ ಶಿವ? ಅಲ್ಲಿದಾನ? ಏನದು? ಯಾರದು? ಹಾ, ಏನನ್ಬೇಕು ಶಿವಾಗೆ? ಓಂ ನಮ ಶಿವಾಯ ಹೇಳಲ್ಲ. ಓಕೆ, ವೆರಿ ಗುಡ್. ಬಾ. ಹಾಯ್. ಸೊ ಏನಪ್ಪ ಅಂದರೆ, ಸೊ ಇವಾಗ ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ ಹೊರಗಡೆ. ಸೊ ಹೊರಗಡೆ ರೌಂಡ್ಸು ಹಾಕಾಯಿತು. ಸೊ ನಿಮಗೆ ನವಗ್ರಹ, ತುಳಸಿ, ಆಮೇಲೆ ದೇವಿಗಳು, ದೇವಿ, ಶ್ರೀರಾಮ, ಕೃಷ್ಣ, ಆಂಜನೇಯ, ಗಣೇಶ ಎಲ್ಲರೂ ಸಿಗ್ತಾರೆ ನಿಮಗೆ ಸರೌಂಡಿಂಗಲ್ಲಿ. ಸೊ ಅದೇ ಥರ ನೀವು ನೋಡ್ತಾ ಇರ್ಬೋದು. ಸೊ ಅದ್ರ ಕೆಳಗಡೆನೇ ನಾವಿದ್ದೀವಿ, ಶಿವನ ಕೆಳಗಡೆ, ಈಶ್ವರನ ಕೆಳಗಡೆನೇ ನಾವಿದ್ದೀವಿ. ಸೊ ಹೋಗೋಣ. ಇದು ಶಿವನ್ ಸ್ಟ್ಯಾಚು ನೋಡಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಇದು ಹೋಗೋ ಪ್ಲೇಸ್. ಬನ್ನಿ. ಶಿವಪ್ಪ ಕರೆಕ್ಟ್. లింగం ఇస్తుండు. ಸ್ವಲ್ಪ ಆಕ್ಚುಲಿ ಬಿಸಿಲಲ್ಲ, ಸ್ವಲ್ಪ ಟೈರ್ಡ್ ಆಗಿ ದೊಡ್ಡದೈತಲ್ಲ, ಮತ್ತೆ ಶಿವನ ದೊಡ್ಡದೈತಲ್ಲ. ಸೊ ಅದಕ್ಕೆ ನಂದಿನೂ ದೊಡ್ಡದಿದೆ. ಕೈಲಾಸಕ್ಕೆ ಹೋಗೋದು ಪ್ರವೇಶ ಶುಲ್ಕ 20 ಪರ್ ಚಿಲ್ಡ್ರನ್ಸ್ಗೆ 10 rupees. ಸೊ ಭೂ ಕೈಲಾಸ ಟಿಕೆಟ್ ತಗೋತಾ ಇದ್ದಾರೆ. ಸೊ ಪರ್ ಹೆಡ್ 20. ಸೊ ನಾನು, ಇವರು ಆ್ಯಂಡ್ ಇದೊಂದಿದೆಯಲ್ಲ ತಗೊಂಡಿದ್ದಾರೆ. ಸೊ ಚಲೋ ದಿಸ್ ವೇ ಜಿ ಶಿವ ಕಡೆ ಹೋಗೋಣ. ಮೇಲೆ ಶಿವ ಕಡೆ ಹೋಗೋಣ. ಮೇಲೆ ಸ್ಟೆಪ್ಸ್ ಐತೆ, ನಡೀಲೇ ಹೋಗೋಣಂತ. ಎಷ್ಟು ಮಾತಾಡ್ತೀವಿ. ಇವ್ನು ತಗೊಂಡಿರ್ತು ಹಿಂದೆ ಕ್ಯೂ ಐತಿ, ಜಲ್ದಿ ತಗೋ. ಇದು ಬಂದು ಭೂ ಕೈಲಾಸಕ್ಕೆ ಹೋಗೋ ಎಂಟ್ರೆನ್ಸ್. ವಾವ್, ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲಿ ಇವಾಗ ಸ್ಟೋನ್ ತರ ಮಾಡಿರೋದು. ಸೇಮ್ ಗೃಹ ತರನೇ ಇದೆ. AC ಪ್ರೊವೈಡ್ ಮಾಡಿದ್ರು ಒಳಗಡೆ.
ಇದು ಚೆನ್ನಾಗಿದೆ, ಸೇಮ್ ಗುಹೆ ಒಳಗಡೆನೆ ಫೀಲ್ ಆಗುತ್ತೆ. ಬಟ್ ಇವ್ನೋ ಇದ್ರ ಮೇಲ್ಗಡೆ ಇರೋದು ಶಿವ, ನಾವು ಕೆಳಗಡೆ ಇರೋದು. ಕೆಳಗಡೆ ಒಳಗಡೆ ನಾವಿದ್ವಿ ಗುಹೆ ಒಳಗಡೆ. ಸೊ ಮೇಲ್ ಹೋದ್ರೆ ಶಿವ ಬರುತ್ತಾನಂತೆ. ಒಂದೊಂದು ಪಿಕ್ಚರ್ ನಿಮಗೆ ಒಂದೊಂದು ಸ್ಟೋರಿ ಇದೆ, ತುಂಬಾ ಕ್ಯೂ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ AC ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಸೊ ಇದು ಇದೆಯಲ್ಲ, ಈ ಪೈಪ್ ಒಳಗಡೆನೆ AC ಇರೋದು. ಸೊ ಮಸ್ಟ್ ಅಂಡ್ ಶುಡ್ ನೀವು ಇಲ್ಲಿ ಬರಲೇಬೇಕು. ಮುರುಡೇಶ್ವರಕ್ಕೆ ಬಂದರೆ ಇಲ್ಲಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಊಟನೂ ಇದೆ ಅಂತ, ಸೊ ಊಟ ಇದೆ. ಸೊ ನಾವಿನ್ನೂ ಊಟ ಏನೂ ಮಾಡಿಲ್ಲ, ನೋಡೋಣ. ಇದು ಫಸ್ಟ್ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಸಾದ ಇದ್ದರೆ ಪ್ರಸಾದ ತಗೊಳ್ಳೋಣ. ಸೊ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಬಂದ ನಮ್ಮ ಗಣೇಶ. ಸೊ ನೆಕ್ಸ್ಟ್ ಸೀಸನ್ನೇ ನಮ್ಮ ಗಣೇಶ ಚತುರ್ಥಿ. ಲಡ್ಡು ಪ್ರಿಯ ಗಣೇಶ. ನನ್ನ ಮಗನಿಗೂ ಗಣೇಶ ಅಂದ್ರೆ ತುಂಬಾ ಇಷ್ಟ. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದೆಲ್ಲ ಮೇಲೆ ಶಿವನ ವಿಗ್ರಹ, ಕೆಳಗಡೆ ಈ ತರ ಎಲ್ಲ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಅಂದು. ಒಳ್ಳೆ ಚೆನ್ನಾಗಿದೆ, ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ, ಎಲ್ಲೂ ಬೋರ್ ಆಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ನೆಸ್ ಇದೆ. ಏರ್ ಕಂಡೀಷನರ್ ಆಗ್ಲಿ, ಎಲ್ಲ ಬೆಳಕಾಗ್ಲಿ, ಯಾವುದಕ್ಕೂ ಕೊರತೆ ಇಲ್ದಿರೋ ತರ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ. ಹಾಗೆ ಈ ಶಿವನ ವಿಗ್ರಹ ನೋಡಿದ್ರಲ್ಲ ಮೇಲೆ, ಸೊ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ನಮ್ಮ ವರ್ಲ್ಡ್ ಅಲ್ಲೇ 3rd ಹೈಯೆಸ್ಟ್ ಹೈಟ್ ಇರೋ ವಿಗ್ರಹ ಮುರುಡೇಶ್ವರದಲ್ಲಿ ಇರೋದು. ಅದು ತುಂಬಾ ಮೆಚ್ಚುಗೆ ನಮ್ಮ ಕರ್ನಾಟಕಕ್ಕೆ 3rd ಹೈಯೆಸ್ಟ್ ಕೊಟ್ಟಿರೋದು ಇಡೀ ವರ್ಲ್ಡ್ ಇದೆ ಶಿವನ ವಿಗ್ರಹ. ಹಾಗೆ ಬೀಚ್ ಆಗ್ಲಿ ಪಕ್ಕದಲ್ಲಿ. ಆಮೇಲೆ ಇಲ್ಲಿ ನೀವು ಟ್ರೈ ಮಾಡ್ಬೇಕಂತಂದ್ರೆ ಒಂದು ಸ್ಕೂಬಾ ಡೈವಿಂಗ್, ನೇತ್ರಾಣಿ ಐಲ್ಯಾಂಡ್ ಅಂತ ಇದೆ, ಅಲ್ಲಿ ಸ್ಕೂಬಾ ಡೈವಿಂಗ್ ಟ್ರೈ ಮಾಡ್ಬೋದು ಇಲ್ಲಿ ಬಂದ್ರೆ. ನಾವು ಹೋಗ್ತಾ ಇಲ್ಲ, ಯಾಕಂತಂದ್ರೆ ಆಲ್ರೆಡಿ ಟೈಮ್ ಆಗಿದೆ. ಆ ಬೇಬಿನೂ ಇದೆ, ಅದು ಬೇರೆ ಇದೆ, ನಮ್ಗೆ ಆಗಲ್ಲ. ಸೊ ವಿ ಕಾಂಟ್ ಗೋ. ಬನ್ನಿ ಇಲ್ಲಿ ಹೊತ್ತಿಗೆ ಮುರುಡೇಶ್ವರ ಒನ್ ಡೇ ಲಾಗ್ ಮುಗೀತು, ಕಂಪ್ಲೀಟ್ ಮಾಡಿದ್ವಿ. ಸೊ ತುಂಬಾ 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 ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಇನ್ನೂ ಇರಬೇಕು ಅನ್ನೋ ಫೀಲ್ ಆಗುತ್ತೆ. ಸೊ ನೀವೇನಾದರೂ ಅಕ್ಕಪಕ್ಕ ಮುರುಡೇಶ್ವರ ಆಗಲಿ, ಧರ್ಮಸ್ಥಳ, ಗೋಕರ್ಣ ಕಡೆ ಬಂದರೆ ಸೊ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ. ಇದು ನೋಡೋಂಥ ಪ್ಲೇಸ್ ಮಾತ್ರ. ಸೊ ಆ ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಸೊ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಸೊ ತುಂಬ ಪೀಸ್ ಆಗಿದೆ. ಸೊ ಪ್ಲೀಸ್ ಬನ್ನಿ. ಸೊ ಇವತ್ತಿಗೆ ನಮ್ಮ ಒಂದು ಮುರುಡೇಶ್ವರ ಒನ್ ಡೇ ಲಾಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಸ್ತಿ ಲೈಕ್ಸ್ ಮಾಡಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.